ಬೇಕಲ ಕೋಟೆ. ಬೇಕಲ ಕೋಟೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕಡಲ ತೀರದಲ್ಲಿದೆ. ಇದು ಒಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಬೆಂಗಳೂರಿನಿಂದ ಈ ಬೇಕಲ ಕೋಟೆಗೆ ಸುಮಾರು 370 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ ವಾರಾಂತ್ಯದ ಸಮಯದಲ್ಲಿ ಈ ಕೋಟೆಯ ಅನ್ವೇಷಣೆಯನ್ನು ಆಯೋಜಿಸಬಹುದು. ಇದು ಕೇರಳ ರಾಜ್ಯದ ಅತಿ ದೊಡ್ಡ ಕೋಟೆ ಎಂದು ಜನಪ್ರಿಯವಾಗಿದೆ. ಇನ್ನು ಕೋಟೆಯ ಒಳಭಾಗದಲ್ಲಿ ಹನುಮಂತನ ದೇವಾಲಯ ಇದೆ. ಕೋಟೆಯ ಸುರಂಗದಲ್ಲಿ ಪ್ರವೇಶ ಪಡೆದ ನಂತರ ಕಡಲತೀರದ ನಯನ ಮನೋಹರವಾದ ದೃಶ್ಯವನ್ನು ಸವಿಯುತ್ತೀರಿ. ಕಾಸರಗೋಡಿನ ದಕ್ಷಿಣಕ್ಕೆ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಈ ಬೇಕಲ್ ಕೋಟೆ ಇದೆ. ಪ್ರವೇಶ ಸಮಯ ಬೆಳಗ್ಗೆ 8 ರಿಂದ ಸಂಜೆ 5 ರವರೆಗೆ. ಪ್ರವೇಶ ಶುಲ್ಕ ಭಾರತೀಯರಿಗೆ ಪ್ರತಿ ವ್ಯಕ್ತಿಗೆ 10 ರೂಪಾಯಿಗಳು, ವಿದೇಶಿಗರಿಗೆ 500 ಪ್ರವೇಶ ಶುಲ್ಕ. ಈ ಭದ್ರವಾದ ಕೋಟೆಯನ್ನು ಕೇವಲ ರಕ್ಷಣೆಗಾಗಿ ಮಾತ್ರ ನಿರ್ಮಿಸಲಾಗಿದೆ ಎನ್ನಲಾಗಿದೆ. ಸುಮಾರು 15ನೇ ಶತಮಾನದಲ್ಲಿ ವೆಂಕಟಪ್ಪ ನಾಯಕ ಎಂಬುವವರು ಈ ಕೋಟೆಯ ನಿರ್ಮಾಣವನ್ನು ಪ್ರಾರಂಭ ಮಾಡಿದರು. ಇವರು ಅಂದಿನ ಒಬ್ಬ ಸ್ಥಳೀಯ ಆಡಳಿತಗಾರರಾಗಿದ್ದರು. ತದನಂತರ ಶಿವಪ್ಪ ನಾಯಕನವರು ಈ ಕೋಟೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದರು. ಕೆಲವು ವರ್ಷಗಳ ನಂತರ ಹೈದರಾಲಿ ಕೋಟೆಯನ್ನು ವಶಕ್ಕೆ ಪಡೆದನು. ಕ್ರಮೇಣ ಟಿಪ್ಪು ಈ ಕೋಟೆಯನ್ನು ಮುಖ್ಯ ಸೇನಾ ಕೇಂದ್ರವನ್ನಾಗಿ ಮಾಡಿಕೊಂಡನು. 1799 ರಲ್ಲಿ ಬ್ರಿಟಿಷರೊಂದಿಗಿನ ಯುದ್ಧದಲ್ಲಿ ಟಿಪ್ಪು ಮರಣದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಈ ಕೋಟೆಯನ್ನು ವಶಪಡಿಸಿಕೊಂಡಿತು. ಕಡಲ ತೀರದಲ್ಲಿ ಸಾಕಷ್ಟು ಸಮಯವನ್ನು ಮೀಸಲಿಡಿ, ವಿಶೇಷವಾಗಿ ಬೆಳಿಗ್ಗೆ ಮತ್ತು ಸಂಜೆ. ಕಪ್ಪಿಲ್ ಬೀಚ್ನಂತಹ ಬೇಕಲ್ ಪ್ರದೇಶದ ಕಡಲತೀರಗಳು ಭಯಾನಕ ಒಂಟಿತನವನ್ನು ಗುರುತಿಸುತ್ತವೆ. ಮೀನುಗಾರರ ಕ್ರಿಯೆಯನ್ನು ನೋಡಲು ಸೂರ್ಯೋದಯದ ಮೊದಲು ಕಡಲತೀರಗಳಿಗೆ ಹೋಗಿ, ಆಗ ಮಾತ್ರ ನೀವು ಕಡಲತೀರದಲ್ಲಿ ಜನಸಂದಣಿಯನ್ನು ನೋಡಬಹುದು. ನೀವು ಎಲ್ಲಿ ತಂಗಿದರೂ ಸ್ಥಳೀಯ ಪಾಕಪದ್ಧತಿಯು ಬೇಕಲ್ನ ಪ್ರಮುಖ ಆಕರ್ಷಣೆಯಾಗಿದೆ. ಸಮುದ್ರಾಹಾರವು ಬೆಲೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸ್ಥಳೀಯ ರುಚಿಯ ಉಪಹಾರ ಮತ್ತು ಭೋಜನವನ್ನು ಉದಾರ ಆಯ್ಕೆಗಳೊಂದಿಗೆ ಆನಂದಿಸಲು ರೆಸಾರ್ಟ್ನಲ್ಲಿ ಸಾಕಷ್ಟು ಸಮಯವನ್ನು ಕಳೆಯಿರಿ.